ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಐಟಿಸಿ ಬಂಗಾರದ ಭವಿಷ್ಯದೆಡೆಗೆ ದಕ್ಷಿಣ ಪೆನ್ನಾರ್ ನದಿ ಪುನಶ್ಚೇತನ ಯೋಜನೆ ಅಡಿಯಲ್ಲಿ ಕೆರೆಯಲ್ಲಿ ಹೂಳೆತ್ತುವ ಕೆಲಸಕ್ಕೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಬರಪೀಡಿತವಾಗಿದ್ದರಿಂದ ಈ ಭಾಗದ ಜನ ರೈತರಿಗೆ ನೀರಿಗೆ ಹಾಹಾಕಾರ ಇದೆ. ಆದುದರಿಂದ ಐಟಿಸಿ ಸಂಸ್ಥೆ ಜಿಲ್ಲಾಡಳಿತ ಜೊತೆ ಕೈ ಜೋಡಿಸಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರು ವ್ಯಕ್ತಿ ವಿಕಾಸ ಕೇಂದ್ರ ಐಟಿಸಿ ಲಿಮಿಟೆಡ್ ಸಹಯೋಗದಲ್ಲಿ ಅಂದಾರ್ಲಹಳ್ಳಿ ಮತ್ತು ಅಡವಿಗೊಲ್ಲವಾರಹಳ್ಳಿ ಗ್ರಾಮದಲ್ಲಿ ಅಂತರ್ಜಲ ಅಭಿವೃದ್ಧಿ ಕಾರ್ಯ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇದೊಂದು ರೈತರಿಗೆ ಉಪಯುಕ್ತವಾಗಲಿದ್ದು ಅಂತರ್ಜಲ ಮಟ್ಟ ಏರುವಿಕೆಯಾಗಿ ರೈತರ ಮತ್ತು ಸಾರ್ವಜನಿಕರ ನೀರಿನ ಸಮಸ್ಯೆ ನಿವಾರಣೆ ಆಗುವುದು. श्री श्रीराम राम 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 शतमानं भवति शतायुः पुरुषस्येन्द्रिय आयुष्यवेन्द्रिये प्रतिष्ठते दीर्घायुष्मान् भव हरेः त्वं भद्रं कर्णे विष्णुयाम देवाहं भद्रं पश्ये मोक्षप्रतियोजत्रांस्तरैरङ्गैतुस्तवाहं दुस्तनोऽपि. ಈಗ ಏನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ. ತುಂಬ ಉತ್ತಮವಾದಂಥ ಯೋಜನೆ ಅಂತ ಅನ್ಕೊಬೋದು. ಏಕೆಂತಂದರೆ ನಮ್ಮ ರೈತರಿಗೆ ಜಮೀನುಗಳಿಗೆ ನೀರು ಬೇಕು ಅಂತಂದರೆ ಈಗ ಅಂತರ್ಜಲ ಅಂತಕ್ಕಂಥದ್ದು ಹಿಂಗೆ ಬೇಕಾಗುತ್ತೆ. ಆದ್ದರಿಂದ ಇಂತಹ ಯೋಜನೆಗಳು ಅಂದರೆ ಜಲಾನಯನ ಪುನಶ್ಚೇತನ ಯೋಜನೆಗಳಿಂದ ನಮಗಾಗಲಿ ರೈತರಿಗಾಗಲಿ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಒಂದು ಯೋಜನೆನ ಇಡೀ ಡಿಸ್ಟಿಕ್ ಇಡೀ ಕರ್ನಾಟಕ ಅಂತಕ್ಕಂಥದ್ದನ್ನು ವಿಸ್ತರಣೆ ಮಾಡಿ ಈ ಒಂದು ಯೋಜನೆ ಯಶಸ್ವಿಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಮುನಿಯಪ್ಪ ಎಸ್ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ. ಅಂದರೆ ರೈತರಿಗೆ ಎಲ್ಲೇ ಒಂದು ಕಡೆ ನೀರು ಹಿಂಗಿದ್ರೆಗನ ಸುತ್ತಮುತ್ತ ಬೋರ್ವೆಲ್ಲೆಲ್ಲನೂ ರೀಚಾರ್ಜ್ ಆಗುತ್ತೆ. ಅಂದರೆ ಹಿಂದೆ ಏನಾಗ್ತಿತ್ತು, ಈ KCBಯಲ್ಲಿ ಬರೋಕ್ಕೆ ಮುಂದೆಗೆ ನೀರು ಕುಡಿಯೋಕ್ಕೆ ಇರಲಿಲ್ಲ ಹಳ್ಳಿಗಳಲ್ಲಿ. ಈ KCBಯಲ್ಲಿ ಹಳ್ಳಿ ಕೆರೆಗಳಿಗೆ ಬಂದಾಗ ಪುನಶ್ಚೇತನ ಅಂತಕ್ಕಂಥದ್ದಾಯಿತು, ನೀರು ಹಿಂಗತಕ್ಕಂಥ ಒಂದು ಇದಾಯಿತು. ಅವಾಗೇನಾಗುತ್ತೆ, ರೈತರ ಬೋರ್ವೆಲ್ಲೆಲ್ಲ ನೀರು ಬರ್ತಕ್ಕಂಥ ಒಂದು ಕ್ರಮ ಆಯಿತು. ಆದ್ದರಿಂದ ಇದು ಸಹ ಒಂದು ಜಾನುವಾರುಗಳಿಗಾಗ್ಬೋದು ಮತ್ತು ರೈತರಿಗಾಗಿರ್ಬೋದು ತುಂಬ ಅನುಕೂಲ ಆಗುತ್ತಂಥ ಯೋಜನೆ ಅಂತ ಹೇಳ್ಬೋದು. 8 ಬೋರ್ಡರ್ ಚೆಕ್ಕನ್ನು ನಿರ್ಮಾಣ ಮಾಡ್ತೀವಿ. ಒಟ್ಟಿಗೆ ಈ 2 ಪಂಚಾಯಿತಿಯಲ್ಲಿ 25 ಲಕ್ಷ ಖರ್ಚು ಮಾಡಿ ಈ ಒಂದು ಅನುದಾನ, ನಮ್ಮ ಅನುದಾನದಲ್ಲಿ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ಮುಂದಿನ ದಿನದಲ್ಲಿ ನರೇಗಾದ ಎಲ್ಲರಿಗೂ PDO ಪಂಚಾಯಿತಿಯ PDOಗಳಿಗೆ ಎಲ್ಲರಿಗೂ ಇದನ್ನು ತೋರಿಸಿ ಯಾವ ರೀತಿ ಮಾಡಿದರೆ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸಿ ಇನ್ನು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಂದಿನ ದಿನದಲ್ಲಿ ಅಂತರ್ಜಲದ ಸಮಸ್ಯೆ ಬರಬಾರ್ದು ಅಂತ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಅಂತರ್ಜಲ ಮಳೆ ಬರ್ತಾ ಇದೆ, ಅಂತರ್ಜಲಕ್ಕೆ ಹೋಗ್ತಾ ಇಲ್ಲ. ಕಾರಣ ನಾವು 67% ಜಮೀನಿದೆ, ನಮ್ಮ ರೈತರ ಜಮೀನಿದೆ, ಎಲ್ಲ ನಾವು ಪೆಸ್ಟಿಸೈಡ್ಸು ಎಲ್ಲ ಹಾಕಿ ಮಣ್ಣು ಗಟ್ಟಿಯಾಗಿರೋದ್ರಿಂದ ಅಂತರ್ಜಲಕ್ಕೆ ಬರೀ 6% ನೀರು ಹೋಗುತ್ತೆ. ಅಂದರೆ 1 ಎಕರೆಯಲ್ಲಿ 1 ಲಕ್ಷದಿಂದ 2 ಲಕ್ಷ ನೀರು ಅಂತರ್ಜಲಕ್ಕೆ ಹೋಗುತ್ತೆ. ಒಂದು 3-4 ವರ್ಷದಲ್ಲಿ ಎಲ್ಲ ನಮ್ಮ ಕೊಳವೆ ಬಾವಿಗಳಾಗಲಿ ಓಪನ್ ವಿಲ್ಲಲ್ಲಾಗಲಿ ಅಲ್ಲಲ್ಲಿ ನೀರು ಬರಬೇಕು ಅನ್ನೋ ಉದ್ದೇಶಿತವಾಗಿ ಈ ಒಂದು ಕಾರ್ಯಯೋಜನೆ ಮಾಡಿ ಇದರಿಂದ ನಮ್ಮ ಸೌತ್ ಪೆನ್ನಾರ್ ನದಿ ಹರಿಲಿಕ್ಕೆ ಶುರು ಆಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.